ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ನೋಡಿ, ಎಲ್ಲ ನನ್ನ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಕೂಡ ಇನ್ನೊಂದು ಕರ್ನಾಟಕ ರಾಜ್ಯ ಪೊಲೀಸ್ನ ವತಿಯಿಂದ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮೊನ್ನೆ ತಾನೇ ಇನ್ನು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 3395 ಹುದ್ದೆಗಳಿಗೆ ನೇಮಕಾತಿ ಕೂಡ ನಡೆಯುತ್ತಿದೆ. ಈಗ ಅರ್ಜಿ ಕೂಡ ಶುರುವಾಗಿದೆ ಸ್ನೇಹಿತರೆ. ಈಗ ಮತ್ತೊಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲು ಸಿದ್ಧತೆ ಕೂಡ ನಡೆಯುತ್ತಿದೆ ಸ್ನೇಹಿತರೆ. CRDAR ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ ಸ್ನೇಹಿತರೆ. ಒಟ್ಟು 1600 ಹುದ್ದೆಗಳಿಗೆ ಕರ್ನಾಟಕದಾದ್ಯಂತ ನೇಮಕಾತಿಯ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ತೇನೆ. ಲಾಸ್ಟ್ ಡೇಟ್ ಯಾವುದು, ಸ್ಟಾರ್ಟಿಂಗ್ ಡೇಟ್ ಯಾವುದು, ವಿದ್ಯಾರ್ಹತೆ ಏನು ಬೇಕು, ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಡೇಟ್ ಯಾವುದು, ಎಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸ್ಕಿಪ್ ಮಾಡಿಬಿಟ್ಟು ಸಂಪೂರ್ಣವಾಗಿ ನೋಡಿ. ನೀವಿನ್ನು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಇದೇ ಥರ ಉದ್ಯೋಗ ಮಾಹಿತಿಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳಿಗೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅಧಿಸೂಚನೆಯಾದ ದಿನಾಂಕ 19/6/2020 ದಿನಾಂಕದಂದು ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಅಧಿಸೂಚನೆ: ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDAR 1421 ಹುದ್ದೆಗಳ ನೇಮಕಾತಿ ಕುರಿತು ಇಲ್ಲಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಮಿಕ್ಕುಳಿದ ವೃಂದ ಕಲ್ಯಾಣ ಕರ್ನಾಟಕದಲ್ಲಿ 179 ಹುದ್ದೆಗಳು ಇಲ್ಲಿ ಖಾಲಿ ಬಿಟ್ಟಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ಬಿಟ್ಟು ಮಿಕ್ಕುಳಿದ ವೃಂದದಲ್ಲಿ ಒಟ್ಟು 1421 ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. ಎರಡೂ ಸೇರಿ ಒಟ್ಟು ಟೋಟಲ್ ಬಂದುಬಿಟ್ಟು 1600 ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಾಯಿದ್ದಾರೆ. ಇನ್ನು ಹುದ್ದೆಯ ವಿವರ, ವೇತನ, ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋಗೋದಾದರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಅಥವಾ DAR ಮಂತ್ಲಿ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ 37,000ದಿಂದ 76,000ವರೆಗೂ ವೇತನ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಪುರುಷರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಇಲ್ಲ. ಒಟ್ಟು 1421 ಕಲ್ಯಾಣ ಕರ್ನಾಟಕದಲ್ಲಿ 179 ಹುದ್ದೆಗಳಿಗೆ ಇಲ್ಲಿ ಮೀಸಲನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ವಿದ್ಯಾರ್ಹತೆ ನೋಡ್ತಾ ಹೋಗೋದಾದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. PUC ದ್ವಿತೀಯ PUCಯನ್ನು ಸಂಪೂರ್ಣವಾಗಿ ನೀವು ಪೂರ್ಣಗೊಳಿಸಿದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ITI ಮಾಡಿದವರು ಸಲ್ಲಿಸ್ಬೋದು, ಡಿಪ್ಲೊಮಾ ಮಾಡಿದವರು ಇಲ್ಲಿ ಸಲ್ಲಿಸಬಹುದು ಸ್ನೇಹಿತರೆ. ನೋಡಿ, ಮೊದಲಿಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 10th ಮೇಲೆ ತೊಗೊಳ್ತಾಯಿದ್ರು, ಈಗ ಚೇಂಜ್ ಮಾಡಿ 12th ಮೇಲೆ ತೊಗೊಳ್ತಾ ಇದ್ದಾರೆ ಸ್ನೇಹಿತರೆ. ಸರಿನಾ? ITI, ಡಿಪ್ಲೊಮಾ ಅಥವಾ PUC ಮಾಡಿದವರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ, ಇನ್ನು ವಯೋಮಿತಿ ಎಷ್ಟಿರಬೇಕಪ್ಪ ಅಂತಂದರೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡಂತೆ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಅಂತ ಕೊಟ್ಟಿದ್ದಾರೆ. ಕನಿಷ್ಠ ಅರ್ಜಿ ಸಲ್ಲಿಸುವ ದಿನಾಂಕದಂದು 18 ವರ್ಷಗಳು ತುಂಬಿರಬೇಕಾಗುತ್ತೆ ಸ್ನೇಹಿತರೆ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 33 ವರ್ಷಗಳು ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ಮೀಸಲಿಟ್ಟಿದ್ದಾರೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಇದು ಗರಿಷ್ಠ ವಯೋಮಿತಿ ಆಯಿತು. ಸರಿನಾ? ವಯೋಮಿತಿ ಬಗ್ಗೆ ಆಯಿತು ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ತಾ ಹೋಗೋದಾದರೆ, ಪ್ರಾಧಿಕಾರದ ವೆಬ್ಸೈಟ್ ಆಗಿರ್ತಕ್ಕಂಥ https CT online ಕರ್ನಾಟಕ government.in KEನಲ್ಲಿ ನೀವು ನೀಡಿದಾಗಿರುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮತ್ತು ತಿದ್ದುಪಡಿ ಮಾಡಲು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಸ್ನೇಹಿತರೆ. ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕ್ಲೀನಾಗಿ ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾವುದೇ ರೀತಿ ತಿದ್ದುಪಡಿ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಸ್ನೇಹಿತರೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡ್ತಾ ಹೋಗೋದಾದರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಿಬಿಟ್ಟು 22/6/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿ 22/6/2026 ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/7/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 22/6 ಆದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು 27/6/2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 24/7/2026 ಅಂದರೆ 2 ದಿನಗಳ ನಿಮಗೆ ಟೈಮ್ ಕೂಡ ಕೊಟ್ಟಿದ್ದಾರೆ ಶುಲ್ಕವನ್ನು ಮಾಡಲಿಕ್ಕೆ. ಇದು ಕೂಡ ಅಷ್ಟೇ, ಆನ್ಲೈನ್ನಲ್ಲಿ ನೀವು ಇಲ್ಲಿ ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ. ಇನ್ನು ತರಬೇತಿ, ಕಾಯಂ ಪೂರ್ವಾವಧಿ ಮತ್ತು ವೇತನ ಶ್ರೇಣಿ ನೋಡೋದಾದರೆ, ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ ನಿಗದಿಪಡಿಸಲಾಗುವ ಅವಧಿಯ ಮೂಲ ಬನ್ನತಿ ತರಬೇತಿಯನ್ನು ಪಡೆಯಬೇಕಾಗುತ್ತೆ ಸ್ನೇಹಿತರೆ. ಕಾಯಂ ಪೂರ್ವ ಅವಧಿಯಾಗಿರುತ್ತೆ. ಇದು 2 ವರ್ಷ 6 ತಿಂಗಳ ಕಾಯಂ ಪೂರ್ವ ಅವಧಿಗೆ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಹೇಳಿದರೆ. ವೇತನ ಶ್ರೇಣಿ ನೋಡಿ, 37,000ದಿಂದ ಇನ್ಕ್ರೀಸ್ ಆಗ್ತಾ ನಿಮಗೆ 76,100 ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಪಿಂಚಣಿ ಸೌಲಭ್ಯ ಕೂಡ ನಿಮಗೆ ಸಿಗುತ್ತೆ. ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗುತ್ತದೆ. ಆಗಲೇ ಹೇಳಿದ್ದೀನಿ ನಿಮಗೆ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದ್ದರೆ,
ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಮಾಡಿದಂಥ ಪೇಮೆಂಟ್ ನಿಮಗೆ ವಾಪಸ್ ರಿಫಂಡ್ ಆಗೋದಿಲ್ಲ ಅಂತಲೇ ಕೊಟ್ಟಿದ್ದಾರೆ. ಇನ್ನು ಎಕ್ಸಾಮ್ ಆಯಿತು, ಲಾಸ್ಟ್ ಡೇಟ್ ಯಾವುದು ಅಂತ ಆಯಿತು, ಎಲ್ಲ ಒಂದು ಮಾಹಿತಿಯನ್ನು ತಿಳಿಸಿದ್ದೇನೆ. ಸ್ಯಾಲ್ರಿ ಬಗ್ಗೆ ಆಯಿತು. ಇನ್ನು ಲಿಖಿತ ಪರೀಕ್ಷೆ ಮತ್ತು ಪಿ ನೋಡೋದಾದರೆ ಮೇಲ್ಕಂಡ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ನೋಡಿ, ಮೊನ್ನೆ ಕರೆದಂಥ ಸಿವಿಲ್ ಕಾನ್ಸ್ಟೇಬಲ್ಗೂ ಕೂಡ ಆಫ್ಲೈನ್ OMRನಲ್ಲಿ ಎಕ್ಸಾಮ್ ಕೂಡ ಇತ್ತು. ಇದಕ್ಕೂ ಕೂಡ ಅಷ್ಟೇ ಆಫ್ಲೈನ್ OMRನಲ್ಲಿ ಇದಕ್ಕೂ ಕೂಡ ಎಕ್ಸಾಮ್ ನಡೆಯುತ್ತೆ ಸ್ನೇಹಿತರೆ, ಸರಿನಾ. ಇನ್ನು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೋಡ್ತಾ ಹೋದರೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಮಾಹಿತಿ ನೋಡ್ತಾ ಹೋದರೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ವಿಷಯಗಳು ನೋಡ್ತಾ ಹೋದರೆ ಲಿಖಿತ ಪರೀಕ್ಷೆಗೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನದ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಒಟ್ಟು ಪ್ರಶ್ನೆಗಳು 100 ಅಂಕಗಳಿಗೆ, ಒಟ್ಟು ಅಂಕಗಳು 100, ಒಟ್ಟು 200 ಅಂಕಗಳಿರುತ್ತೆ. ಅವಧಿ ಬಂದುಬಿಟ್ಟು 1.5 ಗಂಟೆಯಲ್ಲಿ ಕಾಲಾವಧಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ, 90 ನಿಮಿಷಗಳು. ಲಿಖಿತ ಪರೀಕ್ಷೆಯ ಸಿಲೆಬಸ್ ಆಯಿತು. ಈಗ ಲಿಖಿತ ಪರೀಕ್ಷೆ ಯಾವ ಡೇಟಲ್ಲಿರುತ್ತೆ ಅಂತಂದರೆ, ಲಿಖಿತ ಪರೀಕ್ಷೆ ಬಂದುಬಿಟ್ಟು 6/9/2026 ದಿನಾಂಕದಂದು ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೂ ನಿಮಗೆ ಈ ಎಕ್ಸಾಮ್ ಇರುತ್ತೆ, ಸರಿನಾ. ಇನ್ನು ಕಡ್ಡಾಯ ಕನ್ನಡದ ಬಗ್ಗೆ ನೋಡ್ತಾ ಹೋದರೆ ಟಿಪ್ಪಣಿ ಬೆಲೆ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ನಂತರ ದಿನಗಳಲ್ಲಿ ನಿಮಗೆ ಈ ಒಂದು ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಸ್ನೇಹಿತರೆ. ನೆಗೆಟಿವ್ ವ್ಯಾಲ್ಯುಯೇಷನ್ ಕೂಡ ಈ ಒಂದು ಇದೆ. ನೀವು ದಯವಿಟ್ಟು ಆನ್ಸರ್ನ ಫಿಲ್ ಮಾಡಬೇಕಾದ್ರೆ ದಯವಿಟ್ಟು ನೋಡಿಕೊಂಡು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕೊಟ್ಟಿದ್ದಾರೆ ನೋಡಿ ಅದ್ರ ಬಗ್ಗೆ. ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಿಂದ ಪ್ರತಿಯೊಂದು ಪ್ರಶ್ನೆಗೂ 0.4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. 4 ಆಪ್ಷನ್ನಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಯಾವುದಾದ್ರೂ ತಪ್ಪು ಅಂದರೆ 0.25 ಅಂಕಗಳನ್ನು ಇಲ್ಲಿ ಕಡಿತ ಮಾಡ್ತೀವಿ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ. ಮತ್ತು ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದರೆ ಲಿಖಿತ ಪರೀಕ್ಷೆಯಲ್ಲಿ 1.5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಪರೀಕ್ಷೆ ಮತ್ತು ಸಹಿಷ್ಣು ಪರೀಕ್ಷೆಗಳನ್ನು ನಡೆಸಲಾಗುವುದು ಅಂತಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ದೇಹದಾಢ್ಯ ಪರೀಕ್ಷೆ ನೋಡ್ತಾ ಹೋಗೋದಾದರೆ ಸರಿನಾ, PST ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪುರುಷರಿಗೆ ಮತ್ತು ಮಾಜಿ ಸೈನಿಕರಿಗೆ ಬಂದುಬಿಟ್ಟು ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್ ಇರಬೇಕಾಗುತ್ತೆ. ಎದೆ ಸುತ್ತಳತೆ ಬಂದುಬಿಟ್ಟು 86 ಇರಬೇಕಾಗುತ್ತೆ. ವಿಸ್ತರಣೆ ಮಾಡಿದಾಗ 5 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಇನ್ನು ಅರಣ್ಯ ಪ್ರದೇಶದಲ್ಲಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಇರಬೇಕಾಗುತ್ತೆ ಹೈಟು. 75 ಸೆಂಟಿಮೀಟರ್ಗಳಿಂದ ಕಡಿಮೆ ಇಲ್ಲದಂತೆ ಎದೆ ಸುತ್ತಳತೆ ಇರಬೇಕು ಸ್ನೇಹಿತರೆ, ಸರಿನಾ. ಇದು PST ಆಯಿತು. ಇನ್ನು PET ನೋಡ್ತಾ ಹೋದರೆ ದೈಹಿಕ ಸಹಿಷ್ಣುತಾ ಪರೀಕ್ಷೆ ನೋಡಿ, ಪುರುಷ ಅಭ್ಯರ್ಥಿಗಳಿಗೆ ಅಂಶಗಳು ನೋಡಿ 1600 ಮೀಟರ್ ಓಟ ಇರುತ್ತೆ. ಅರ್ಹತಾ ವೇಳೆ ಮತ್ತು ದೂರ ನೋಡ್ತಾ ಹೋಗೋದಾದರೆ 6.30 ಸೆಕೆಂಡ್ಗಳಲ್ಲಿ ನೀವು ಈ ಒಂದು 1600 ಮೀಟರ್ ಓಟವನ್ನು ಓಡಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಈಗಲಿಂದಲೇ ನೀವು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಬರುವಷ್ಟರಲ್ಲಿ ನೀವು ಒಂದು ಹಂತಕ್ಕೆ ಬಂದು ತಲುಪ್ತೀರ ಸ್ನೇಹಿತರೆ, ಸರಿನಾ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ, ನಾನು ಹೋಗಿ ಎಕ್ಸಾಮ್ ಬರ್ತೀನಿ ಅಂದರೆ ಅದೆಲ್ಲ ಆಗದಿರತಕ್ಕಂಥ ಮತ್ತು ನೀವು ಆಗ್ತಕ್ಕಿಂತ ಮುಂಚೆನೇ ಭಾಳ ದಿನಗಳಿಂದ ಕಾಯ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ದಿನಕ್ಕೋಸ್ಕರನೇ ಭಾಳ ದಿನಗಳಿಂದ ಕಾಯ್ತಾ ಇರ್ತಾರೆ ಸ್ನೇಹಿತರೆ, ಸರಿನಾ. ಈಗಲಿಂದಲೇ ಅಭ್ಯಾಸ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು. ಗುಂಡು ಎಸೆತ ನೋಡಿ, 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಿರುತ್ತೆ. 7.26 kg ಗುಂಡು ಎಸೆತ ಇರುತ್ತೆ ಸ್ನೇಹಿತರೆ, ಇದು ಪುರುಷರಿಗಾತು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಉಡುತ್ತೆ 2 ನಿಮಿಷಕ್ಕೆ ಮೀರದಂತೆ. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇರುತ್ತೆ, 3 ಅವಕಾಶಗಳಿರುತ್ತೆ. 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತ ಇದ್ದರೆ, ಎತ್ತರ ಜಿಗಿತ ಬಂದುಬಿಟ್ಟು 0.9 ಮೀಟರ್ಗೆ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತ ಕೂಡ ಇಲ್ಲಿ ಇರತೆಗಳಿದೆ. ಇನ್ನು ಗುಂಡು ಎಸೆತ ನೋಡಿ, 4 kg ಗುಂಡು ಎಸೆತಿರುತ್ತೆ. ಮಾಜಿ ಸೈನಿಕರಿಗೆ 3.75 ಮೀಟರ್ಗಳಿಂದ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಕೊಟ್ಟಿರುತ್ತಾರೆ ಸ್ನೇಹಿತರೆ, ಇದು ಮಾಜಿ ಸೈನಿಕರಿಗಾತು, ಸರಿನಾ. ಇನ್ನು ವೈದ್ಯಕೀಯ ಪರೀಕ್ಷೆ ಯಾವ ಥರ ಇರುತ್ತೆ ಅಂತಂದರೆ ದೃಷ್ಟಿ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ದೃಷ್ಟಿ ಪರೀಕ್ಷೆ ಆಯಿತು,
ಇನ್ನು ಶ್ರವಣ ಪರೀಕ್ಷೆ ಇದು ಮೆಡಿಕಲ್ ಟೆಸ್ಟ್ ಆಗಿರುತ್ತೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಏನಿರುತ್ತೆ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕೂಡ ಮಾಡ್ತಾರೆ ಸ್ನೇಹಿತರೆ. ಅದೇ ಲಾಸ್ಟ್ ನಿಮಗೆ ಎಕ್ಸಾಮ್, ನೆಕ್ಸ್ಟ್ ಇಂಟರ್ವ್ಯೂ ಕರೆದು ನಿಮ್ಮನ್ನು ಜಾಬ್ಗೆ ತೊಗೊಳ್ತಾರೆ ಸ್ನೇಹಿತರೆ. ಇಷ್ಟು ಅಧಿಸೂಚನೆಯಲ್ಲಿ ಬಿಡುಗಡೆಯಾದ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ಇನ್ನು ಕೇವಲ ನಾಳೆನೇ ಇದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಡೇಟ್ ಕೂಡ ಶುರುವಾಗ್ತಾಯಿದೆ. ಹೋಗಿ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.